ನನ್ನ ಅನಿಸಿಕೆ ಸುರೇಶ್ ಅವರು MP ಆಗಿ ಕೆಲಸ ಮಾಡಿರೋದು ತಮಗೆಲ್ಲ ಗೊತ್ತಿದೆ, ನಾನು ಹೆಚ್ಚಾಗಿ ಏನು ಹೋಗಲ್ಲ. ರಾಮನಗರ ಜಿಲ್ಲೆಯಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದರು, ರಾಮನಗರಲ್ಲೂ ಶಾಸಕರಾಗಿದ್ದರು, ಚನ್ನಪಟ್ಟಣದಲ್ಲೂ ಶಾಸಕರಾಗಿದ್ದರು. 2018 2 ಕಡೆಯಲ್ಲಿ ಗೆದ್ದಿದ್ರು, ಒಂದು ಕಡೆ ರಾಜೀನಾಮೆ ಕೊಟ್ಟು ಒಂದು ಕಡೆನ ಚನ್ನಪಟ್ಟಣ ಉಳಿಸ್ಕೊಂಡಿದ್ರು. 2018 ಅವ್ರು ಮುಖ್ಯಮಂತ್ರಿ ಆಗಿದ್ರು, 37 ಸೀಟನ್ನು ಗೆದ್ದಿದ್ರು. ನಾವು BJP ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬೇಡ ಅಂತ ಹೇಳಿಬಿಟ್ಟು 37 ಸೀಟ್ ಗೆದ್ರು, ನಾವು 85 ಸೀಟ್ ಗೆದ್ರು ಅವ್ರಿಗೆ ಮುಖ್ಯಮಂತ್ರಿಯಾಗಿ ಅವಕಾಶ ಮಾಡಿ ಕೊಟ್ಟಿದ್ರು. 1.5 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ದಯಮಾಡಿ ಪತ್ರ ಬಾಯ್ತು ಕಡೆ ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು. ನಾನು ಮನೆ ಮುಖ್ಯಮಂತ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ತಾವು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರಿ, ಚನ್ನಪಟ್ಟಣದಿಂದ ಆಯ್ಕೆ ಆಗಿಬಿಟ್ಟು ಮುಖ್ಯಮಂತ್ರಿ ಆಗಿ 1.5 ವರ್ಷದಲ್ಲಿದ್ರಿ. ತಮ್ಮ ಪೀರಿಯಡಲ್ಲಿ ಎಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿದಂತ ಮನೆ ಕುಮಾರಸ್ವಾಮಿಗೆ ಹೇಳ್ತೀನಿ. ಮಾಧ್ಯಮ ಸ್ನೇಹಿತರು ಬಹಳ ಜನ ಇದ್ದಾರೆ, ದಯಮಾಡಿ ಕುಮಾರಸ್ವಾಮಿನ ಕೇಳಬೇಕಾಗ್ತದೆ. ಇಲ್ಲಿಂದಾನೇ, ಈ ಜಿಲ್ಲೆಯಿಂದಾನೇ, ರಾಮನಗರ ಜಿಲ್ಲೆಯಿಂದಾನೇ 2 ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ರು. 2007 ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ 2018 ಈ ಜಿಲ್ಲೆಯಿಂದಾನೇ 2 ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರ ರಾಜ್ಯದಲ್ಲಿ ಎಷ್ಟು ಮನೆಗಳು ಕೊಟ್ಟಿದ್ದಾರಂತ ಮಾನ್ಯ ಮಾಧ್ಯಮದವ್ರಿಗೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಎಷ್ಟು ಮನೆಗಳು ಸ್ಯಾಂಕ್ಷನ್ ಮಾಡಿದಾರಂತೆ. ನಮ್ಮ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು 2013 ಹಿಡ್ಕೊಂಡು 2018 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಟೈಮಲ್ಲಿ 5 ವರ್ಷ ಅವಧಿಯಲ್ಲಿ 35,411 ಮನೆಗಳು ನಮ್ಮ ರಾಮನಗರ ಜಿಲ್ಲೆಗೆ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ಅದರಲ್ಲಿ ಕುಮಾರಸ್ವಾಮಿ ಅವರು 2018 ಹಿಡ್ಕೊಂಡು 2019 ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿದ್ರು. ಚಮಚೊಟ್ಮಡಿ ಪೂರ್ತಿ ಜಿಲ್ಲೆಗೆ, ರಾಮನಗರ ಜಿಲ್ಲೆಗೆ, ಬರೇ ರವಿ ಅವರೇ, ರಾಮನಗರ ಜಿಲ್ಲೆಗೆ ನಮ್ಮ ಅವಧಿಯಲ್ಲಿ 2013 ಹಿಡ್ಕೊಂಡು 2018 ಹಿಂದಿನ ಸರ್ಕಾರದಲ್ಲಿ ನಮ್ಮ ರಾಮನಗರ ಜಿಲ್ಲೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 35,411 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಯಾವಾಗ? ಹಿಂದಿನ ಸರ್ಕಾರದಲ್ಲಿ 5 ವರ್ಷ. ಕುಮಾರಸ್ವಾಮಿ ಅವಧಿಯಲ್ಲಿ ಇಲ್ಲಿಂದಾನೇ MLA ಆಗಿದ್ದವರು, ರಾಮನಗರ ಜಿಲ್ಲೆಯಿಂದಾನೇ ಚನ್ನಪಟ್ಟಣದಿಂದ MLA ಆಗಿ ಮುಖ್ಯಮಂತ್ರಿ ಆಗಿದ್ರು. ಬರೀ ರಾಮನಗರ ಜಿಲ್ಲೆಗೆ 633 ಕೊಟ್ಟಿದ್ರು. ಬರೀ ಚನ್ನಪಟ್ಟಣಕ್ಕಿಲ್ಲ, ಡಿಸ್ಟಿಕ್ಗೆ, ರಾಮನಗರ ಡಿಸ್ಟಿಕ್ಗೆ 630 ಮನೆಗಳು ಕೊಟ್ಟಿದ್ದಾರೆ. ನಾನು ಮಾನ್ಯ ಕುಮಾರಸ್ವಾಮಿ ಅವ್ರು ಕೇಳಕ್ಕೆ ಬಯಸ್ತಾ ಇದ್ದೀನಿ, ಸ್ವಾಮಿ ಈ ಜಿಲ್ಲೆಯಿಂದನೇ ತಾವು ಗೆದ್ದಿ ತಾವು ಏನಕ್ಕೆ ಮನೆಗಳು ಕೊಟ್ಟಿಲ್ಲ ಅಂತ ತಮ್ಮ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಏನು ಬರೂರು ಕಾಣಲಿಲ್ವಾ ನಿಮಗೆ? ನಮ್ಮ ಸರ್ಕಾರ ಬಂದಾದ್ಮೇಲೆ, ಮೊನ್ನೆ ನಮ್ಮ ಸರ್ಕಾರ ಬಂದಾದ್ಮೇಲೆ 2023 24ವರೆಗೂ 12,535 ಮನೆಗಳು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ಮೊನ್ನೆ ಸುರೇಶ್ ಅವರು ಬಂದು ನನಗೆ ಒತ್ತಡ ಮಾಡಿ, ಇಲ್ಲ ಸುರೇಶರೇ ಹೊಸ ಮನೆ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಇಲ್ಲ ಸರ್ ನಾನು ಎಲ್ಲ ಜನತಾ ದರ್ಶನ ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಸಾಹೇಬರು ಜನತಾ ದರ್ಶನ ಮಾಡಿದ್ದಾರೆ. ಎಲ್ಲ ಕಡೆ ಹೋದರೆ ಮನೆಗಳಿಗೆ ಅರ್ಜಿ ಬಂದಿದೆ, 13,000 14,000 ಮನೆ ಅರ್ಜಿಗಳು ಬಂದಿದೆ. ಅದನ್ನು ಕನಿಷ್ಠ ನೀವು 5,000 ಮನೆಗಳು ಕೊಳ್ಳೇಬೇಕಂತ ಗಲಾಟೆ ಮಾಡಿದ ಕಾರಣಕ್ಕೆ 5,000 ಚನ್ನಪಟ್ಟಣಕ್ಕೆ ಮನೆಗಳು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ಏನಕ್ಕೆ ಕುಮಾರಸ್ವಾಮಿ ಅವರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಕುಮಾರಸ್ವಾಮಿ ಅವರು ಮಾಡಬೇಕಾಗಿದ್ದಿಲ್ಲ. ಕುಮಾರಸ್ವಾಮಿ ಅವರು ಸ್ಯಾಂಕ್ಷನ್ ಮಾಡಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಭಾಳ ಸತಿ ಸುರೇಶ್ ಅವರು, ನಾನು ವಸತಿ ಮಂತ್ರಿ ಆದಮೇಲೆ ಭಾಳ ಸತಿ ಸುರೇಶ್ ಅವರು MP ಆಗಿದ್ರು. ಅವಾಗ ನಾನು ಮಂತ್ರಿ ಆದ ತಕ್ಷಣ ನಾನು ಭಾಳ ಸತಿ ಸುರೇಶ್ ಅವರು ಫೋನ್ ಮಾಡಿದ್ರು, ಸರ್ ನಮ್ಮ ಚನ್ನಪಟ್ಟಣ ಟೌನಲ್ಲಿ ನಮ್ಮ ರಾಜೀವ್ ಗಾಂಧಿಯಲ್ಲಿ ಮನೆ ಕಟ್ತಾ ಇದ್ದೀವಿ, ನಾವು ಆ ಗುದ್ಲಿ ಪೂಜೆನ ಮಾಡಬೇಕು, ದಯಮಾಡಿ ನೀವು ಬನ್ನಿ ಅಂತ. ನಾನು MLA ಕುಮಾರಸ್ವಾಮಿ ಅವರು MLA ಜನ ಆಯ್ಕೆ ಮಾಡಿದ್ರು, ಅವ್ರ ಅಧ್ಯಕ್ಷತೆಯಲ್ಲಿ ಮಾಡಬೇಕಾಗ್ತದಂತ ಕುಮಾರಸ್ವಾಮಿ ಅವ್ರಿಗೆ 4 ಸತಿಯಿಂದ 5 ಸತಿ ಫೋನ್ ಮಾಡಿದೆ ನಾನು. ಸರ್ ನಿಮ್ಮ ಕ್ಷೇತ್ರದಲ್ಲಿ ಗುದ್ಲಿ ಪೂಜೆ ಮನೆಗಳ ಕೆಲಸ ಶುರು ಮಾಡಬೇಕಾಗ್ತದೆ, ಗುದ್ಲಿ ಪೂಜೆನ ಮಾಡಬೇಕಾಗ್ತದೆ, ದಯಮಾಡಿ ಒಂದು ಟೈಮ್ ಕೊಡಿ ಅಂದರೆ ಫೋನ್ನಲ್ಲೇ ಸಿಗಲಿಲ್ಲ. ಅವನು ಯಾರೋ ಸತೀಶೋ ರಘು ಅಂತ ಇದ್ದ, 4 ಸತಿ ಫೋನ್ ಮಾಡಿದೆ, ಅವ್ರ ಫೋನನ್ನು ನಾನು ರಿಸೀವ್ ಮಾಡಿಲ್ಲ, ಲೈನ್ ಬಂದಿಲ್ಲ. ಕೊನೆಗೆ ಇವರೇ ಸುರೇಶ್ ಅವರು ಒತ್ತಡ ಮಾಡಿ ಗುದ್ಲಿನ ಪೂಜೆ ಮಾಡಿ ಬಿಡಿ ಕಾಲೋನಿಯಲ್ಲಿ ಈಗ ಮನೆಗಳು ಕಟ್ಟಡ ಕೆಲಸ ನಡೀತಾ ಇದೆ. ಏನಕ್ಕೆ ಕುಮಾರಸ್ವಾಮಿ ಅವ್ರ ಜವಾಬ್ದಾರಿ ಇರಲಿಲ್ವಾ? ಆಮೇಲೆ ಕುಮಾರಸ್ವಾಮಿ ಅವ್ರು ಏನು ಮಾಡಿದಾರಂತ ಬಂದು ಹೇಳಿ. ನಮ್ಮ ರಾಮನಗರ ಆಗಿರಲಿ, ಚನ್ನಪಟ್ಟಣ ಆಗಿರಲಿ, ನನ್ನ ಅನಿಸಿಕೆ ಕುಮಾರಸ್ವಾಮಿ ಅವ್ರು ಏನು ಮಾಡಿದಾರಂತ ಅವ್ರು ಬಂದು ಹೇಳ್ಬೇಕಾಗ್ತದೆ.